ಚುನಾವಣೆ ಹೊಸ್ತಿಲಲ್ಲೇ ಶೋಭಾ ಕರಂದ್ಲಾಜೆ ಅವರು ಎಡವಟ್ಟೊಂದನ್ನ ಮಾಡಿಕೊಂಡಿದ್ದಾರೆ. ತಮಿಳಿಗರ ಆಕ್ರೋಶಕ್ಕೂ ಕೂಡ ಶೋಭಾ ಕರಂದ್ಲಾಜೆ ಕಾರಣ ಆಗಿದ್ದಾರೆ. ಅವರ ಒಂದು ಹೇಳಿಕೆ ಈ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕೆಫೆ ಸ್ಫೋಟಕ್ಕೂ ತಮಿಳುನಾಡಿಗೂ ಲಿಂಕ್ ಇದೆ ಅಂತ ಹೇಳಿ ಶೋಭಾ ಕರಂದ್ಲಾಜೆ ಮಾತಾಡಿದ್ದಾರೆ. ಅದು ಕೂಡ ಈಗ ಆಕ್ರೋಶಕ್ಕೆ ಕಾರಣವಾಗಿದೆ. ತಮಿಳುನಾಡಿನಿಂದ ಬಂದವರು ಬಾಂಬ್ ಇಟ್ಟಿದ್ದಾರೆ ಅಂತ ಶೋಭಾ ಕರಂದ್ಲಾಜೆ ಹೇಳಿಕೆಯನ್ನ ಕೊಟ್ಟರು. ಶೋಭಾ ಹೇಳಿಕೆಗೆ ತಮಿಳು ಸಿಎಂ ಎಂಕೆ ಸ್ಟಾಲಿನ್ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶೋಭಾ ಹೇಳಿಕೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆಕ್ರೋಶದ ಬೆನ್ನಲ್ಲೇ ತಮಿಳುಗರಿಗೆ ಕ್ಷಮೆ ಕೇಳಿದ್ದಾರೆ ಕೇಂದ್ರ ಸಚಿವರು. ಈ ಎಲ್ಲ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ದೆಹಲಿ ಪ್ರತಿನಿಧಿ ಜಗದೀಶ್ ನೀಡ್ತಾರೆ. ಜಗದೀಶ್, ಕ್ಷೇತ್ರದಲ್ಲಿ ಅಖಾಡದಲ್ಲಿ ಬೇರೆ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಅವರು ಕಂಟೆಸ್ಟ್ ಮಾಡ್ತಿದ್ದಾರೆ, ಪ್ರಚಾರದಲ್ಲಿದ್ದಾರೆ. ಅದರ ಮಧ್ಯೆ ಈ ಎಡವಟ್ಟು ಅಥವಾ ಈ ಹೇಳಿಕೆ ಬೇಕಿತ್ತ ಅಂತ, ಈ ಒಂದು ಹೇಳಿಕೆಯಿಂದ ಶೋಭಾ ಕರಂದ್ಲಾಜೆಗೆ ಹೇಗೆಲ್ಲ ಡ್ಯಾಮೇಜ್ ಆಗಬಹುದು? ರೈಟ್, ಮತ್ತೆ ಸಂಪರ್ಕಕ್ಕೆ ಸಿಗ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಜಗದೀಶ್. ಶೋಭಾ ಕರಂದ್ಲಾಜೆ ಅವರು ಮಾತಿನ ಭರದಲ್ಲಿ ತಮಿಳುನಾಡಿನಲ್ಲಿ ಟ್ರೈನಿಂಗ್ ತಗೊಳ್ತಾರೆ, ಎಲ್ಲ ಟ್ರೈನಿಂಗ್ ಅಲ್ಲೇ ಆಗುತ್ತೆ. ಸೊ ರಾಜ್ಯದಲ್ಲಿ ಬಂದು ಈ ರೀತಿಯಾಗಿ ಕೆಲಸ ಮಾಡ್ತಾರೆ ಅನ್ನುವಂತಹ ಸ್ಟೇಟ್ಮೆಂಟ್ ಏನು ಕೊಟ್ಟರು. ಸೊ ಆ ಸ್ಟೇಟ್ಮೆಂಟ್ ಅನ್ನ ತಮಿಳು ಸಿಎಂ ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಸಹಜ ಕೂಡ. ಯಾವುದೇ ರಾಜ್ಯದ ಮೇಲೆ ಬೊಟ್ಟು ಮಾಡಿ ತೋರಿಸಿದಂತಹ ಸಂದರ್ಭದಲ್ಲಿ ಆ ರಾಜ್ಯದ ಜನ ಆಗಿರ್ಬೋದು ಅಥವಾ ಅಲ್ಲಿರುವಂತಹ ಪ್ರತಿನಿಧಿಗಳಾಗಿರ್ಬೋದು ಅದನ್ನ ಸ್ವೀಕಾರ ಮಾಡೋದಿಲ್ಲ ಅಷ್ಟು ಈಸಿಯಾಗಿ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ದೆಹಲಿ ಪ್ರತಿನಿಧಿ ಜಗದೀಶ್, ಶೋಭಾ ಅವರ ಈ ಹೇಳಿಕೆಯಿಂದ ಅವರಿಗೆ ಯಾವ ರೀತಿಯಾಗಿ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇದೆ? ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು ಏನೇನು? ಸಭಾ ಯಾವಾಗ ಬೆಂಗಳೂರಲ್ಲಿ ನಡೆದಿರ್ತಕ್ಕಂತಹ ರಾಮೇಶ್ವರ ಕೆಫೆಯ ವಿಚಾರದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರುವಂತದಕ್ಕೆ ಅವರು ಎಲ್ಲಿಂದ ಟ್ರೈನಿಂಗ್ ತೆಗೆದುಕೊಂಡು ಬರ್ತಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಂದ್ರೆ ಶೋಭಾ ಕರಂದ್ಲಾಜೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಅಂದ್ರೆ ತಮಿಳುನಾಡಿನ ಕಣ್ಣೂರಿನಿಂದ ಅವರು ತರಬೇತಿಯನ್ನು ತೆಗೆದುಕೊಂಡು ಬಂದು ಬೆಂಗಳೂರಿನಲ್ಲಿ ಕೂತ್ಕೊಂಡು ಬ್ಲಾಸ್ಟ್ ಅನ್ನ ಮಾಡ್ತಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಮೂಲಕವಾಗಿ ಏನಂದ್ರೆ ತಮಿಳುನಾಡಿನಲ್ಲಿ ಅಲ್ಲಿ ಟ್ರೈನಿಂಗ್ ಅನ್ನು ಕೊಡುವಂತಹ ಕೆಲಸ ಆಗ್ತಾ ಇದೆ. ಬಾಂಬ್ಗಳಿಗೆ ಏನಂದ್ರೆ ಯಾವ ರೀತಿಯಾಗಿ ಬಳಕೆಯನ್ನ ಮಾಡ್ಕೊಳ್ಬೇಕು ಮತ್ತೆ ಯಾವ ರೀತಿಯಾಗಿ ಅದನ್ನ ತಯಾರು ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಂದ್ರೆ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಈಗ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ತಮಿಳುನಾಡಿನ ಸಿಎಂ ಸ್ಟಾಲಿನ್ ಅವರೇ ಇದರ ಬಗ್ಗೆ ಏನಂದ್ರೆ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ರೀತಿಯಾಗಿ ಹೇಳಿಕೆಯನ್ನು ಕೊಡುವ ಮೂಲಕವಾಗಿ ಇಡೀ ತಮಿಳುನಾಡಿನ ಜನರಿಗೆ ಅವಮಾನ ಮಾಡುವಂತಹ ಕೆಲಸವನ್ನ ಕೇಂದ್ರ ಸಚಿವೆ ಏನಂದ್ರೆ ಶೋಭಾ ಕರಂದ್ಲಾಜೆ ಅವರು ಮಾಡಿದ್ದಾರೆ. ಹಾಗಾಗಿ ಈ ಕೂಡಲೇ ಅವರ ವಿರುದ್ಧವಾಗಿ ನಾವು ಕಾನೂನಾತ್ಮಕ ಹೋರಾಟವನ್ನ ಮಾಡ್ತೀವಿ. ಅದರ ಜೊತೆಗೆ ಅವರು ಬೇಷರತ್ತಾಗಿ ಕ್ಷಮೆಯನ್ನ ಕೇಳಬೇಕು ಅನ್ನುವಂತಹ ವಿಚಾರವನ್ನ ನಿನ್ನೆ ಪ್ರಸ್ತಾಪವನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಶೋಭಾ ಕರಂದ್ಲಾಜೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಸಹಿತ ತಮಿಳುನಾಡಿನ ಜನರಿಗೆ ಅವಮಾನ ಮಾಡುವಂತಹ ರೀತಿಯಲ್ಲಿ ಹೇಳಿದ್ದಲ್ಲ, ನನ್ನ ಅರ್ಥವನ್ನ ತಪ್ಪಾಗಿ ಅರ್ಥೈಸಲಾಗಿದೆ. ಅದರ ಜೊತೆಗೆ ಒಂದು ವೇಳೆ ಏನಂದ್ರೆ ನನ್ನ ಮಾತಿನ ಅರ್ಥ ಏನಾದ್ರೂ ಬದಲಾವಣೆ ಆಗಿದ್ದೇ ಆದ್ರೆ ಅಂದ್ರೆ ಬೇರೆ ಅರ್ಥದಲ್ಲಿ ಬಂದಿದ್ದೇ ಆದ್ರೆ ನಾನು ಬೇಷರತ್ತಾಗಿ ಕ್ಷಮೆಯನ್ನ ಕೇಳ್ತೀನಿ, ನನ್ನ ಅಂತರಾತ್ಮದಿಂದ ಏನಂದ್ರೆ ಕ್ಷಮೆಯನ್ನ ಕೇಳ್ತೀನಿ. ನಾನು ಯಾವುದೇ ಕಾರಣಕ್ಕೂ ಸಹಿತ ತಮಿಳುನಾಡಿನ ಜನರಿಗೆ ಅವಮಾನ ಮಾಡುವ ಪ್ರಶ್ನೆ ಇಲ್ವೇ ಇಲ್ಲ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಈ ಮೂಲಕವಾಗಿ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಡ್ಯಾಮೇಜ್ ಇದು. ಕಾರಣ ಏನು ಅಂತಂದ್ರೆ ಬಿಜೆಪಿ ಒಂದು ಕಡೆಗೆ ಇಡೀ ಏನಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಘಟಾನುಘಟಿ ನಾಯಕರುಗಳು ತಮಿಳುನಾಡಿನಲ್ಲಿ ಹೋಗಿ ಏನಂದ್ರೆ ಅಲ್ಲಿ ಪ್ರಚಾರವನ್ನ ಮಾಡಿ ತಮಿಳುನಾಡಲ್ಲಿ ಈ ಬಾರಿ ಬಿಜೆಪಿಯ ಒಂದಾದ್ರೂ ಖಾತೆಯನ್ನು ತೆಗಿಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿದ್ದಾರೆ. ಯಾಕಂದ್ರೆ ಇರುವಂತಹ ಲೋಕಸಭೆಯಲ್ಲಿ 39 ಲೋಕಸಭೆಯಲ್ಲಿ ಈಗ ಒಂದೇ ಒಂದರಲ್ಲೂ ಸಹಿತ ಬಿಜೆಪಿ ಇಲ್ಲ. ಸದ್ಯ ಬಿಜೆಪಿಯ ಕೇಡರ್ ತುಂಬಾ ಚೆನ್ನಾಗಿ ಗ್ರೌಂಡ್ ಲೆವೆಲ್ ಅಲ್ಲಿ ತಮಿಳುನಾಡಲ್ಲಿ ಏನಂದ್ರೆ ಬೆಳವಣಿಗೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ಒಬ್ಬ ಕೇಂದ್ರ ಸಚಿವೆ ಮತ್ತೆ ಪಕ್ಕದ ರಾಜ್ಯದವರು ಕರ್ನಾಟಕದವರು ಆಗಿರುವಂತಹ ಕಾರಣಕ್ಕಾಗಿ ಇವರ ಸ್ಟೇಟ್ಮೆಂಟ್ ಅನ್ನ ರಾಜಕೀಯವಾಗಿ ಬಳಕೆ ಮಾಡಿಕೊಳ್ಳುವಂತಹ ನಿದರ್ಶನವೂ ಸಹಿತ ತಮಿಳುನಾಡಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಿದೆ. ಯಾವಾಗ ಈ ವಿಚಾರ ಕೇವಲ ತಮಿಳುನಾಡು ಮಾತ್ರ ಅಲ್ಲ, ಕರ್ನಾಟಕದ ಬೆಂಗಳೂರಿನ ಕೆಲವೊಂದು ಭಾಗಗಳಲ್ಲಿ ತಮಿಳಿನ ಜನರು ಬಹಳಷ್ಟು ದೊಡ್ಡ ಮಟ್ಟದಲ್ಲಿದ್ದಾರೆ. ಅವರ ಮೂಲಕವಾಗೂ ಸಹಿತ ಬಿಜೆಪಿಗೆ ಮತ ಬರಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಮತ್ತೆ ಅದರ ಜೊತೆಗೆ ತಮ್ಮ ಏನಂದ್ರೆ ಉದ್ದೇಶ ಏನಿತ್ತು ಹೇಳುವಂತಹ ಉದ್ದೇಶ ಅನ್ನುವಂತಹ ವಿಚಾರವಾಗಲೂ ಈಗಾಗಲೇ ಶೋಭಾ ಕರಂದ್ಲಾಜೆ ಅವರು ಕ್ಲಾರಿಫಿಕೇಶನ್ ಕೊಟ್ಟಿರುವಂತದ್ದು. ಸಭಾ, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.